ಮೂವಿ ಹೇಗಿತ್ತು 45? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮಗೆ ಮೂವಿಯಲ್ಲಿ? ಎಲ್ಲ ಶಿವರಾಜ್ ಕುಮಾರ್ದು, ಉಪೇಂದ್ರ ಅವರೆಲ್ಲ ಸ್ಕ್ರೀನ್ ಪ್ರೆಸೆನ್ಸು, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಸ್ಟೋರಿ ಲೈನ್? ಸ್ಟೋರಿ ಇದೆ ಯುನೀಕ್ ಅಂತ ನಾವು ಯಾವ ವಿಚಾರ ಮಾಡಲೇಬೇಡ ಸತ್ಮೇಲೆ ಏನಂತ, ಅದೇ ಏನು ಮಾಡಬೇಕಂತ ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ರು ಅವರು. ರೇಟಿಂಗ್ ಎಷ್ಟು ಕೊಡ್ತೀರಾ? ನಮಗೇನು ಇಷ್ಟನೇ ಕನ್ನಡ ಮೂವಿ ಅಂದರೆ ಫುಲ್ಲು 8-9 ಅಂತ ಹೇಳ್ಕೋಬೋದು. ಥ್ಯಾಂಕ್ ಯು. ಬೈ ಮೂವಿ ಹೇಗಿತ್ತು ಸರ್? ಮೂವಿ ಹೇಗಿತ್ತು? 45 ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಯಾವ ಚಾನಲ್ ಇದು? ಚಾನಲಾ? ಹಾಂ, ಯಾವುದು? ಈಗ ತೇಜಸ್ವಿ ರಿವ್ಯೂಸ್ ಅಂತ ಹೌದಾ? ಯೂಟ್ಯೂಬ್ ಚಾನಲ್. ಚೆನ್ನಾಗಿತ್ತು ಮೂವಿ, ಲೈಫ್ ಪ್ಲೇಸರ್. ಹೌದು, ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ಎಲ್ಲರದ್ದು. ಸರ್? ಮೂವಿ ಹೇಗಿತ್ತು ಸರ್? ಮೂವಿ ಹೇಗಿತ್ತು 45? ಏನು ಇಷ್ಟ ಆಯ್ತು ನಿಮಗೆ ಮೂವಿಯಲ್ಲಿ? ಎಲ್ಲ ಸ್ಟೋರಿ ಇಷ್ಟ ಆಯಿತು. ಯಾರು ಆ್ಯಕ್ಟಿಂಗ್ ನಿಮಗೆ ತುಂಬ ಇಷ್ಟ ಆಯ್ತು? ರಾಘವೀರ್ ಶೆಟ್ಟಿದು, ಹಾಂ, ಮತ್ತು ಶಿವಣ್ಣಂದು ಸಹ ನಿಮಗೆ? ಎಲ್ಲರೂ. ಚೆಲುವೆಯ ನೋಟ ಚೆನ್ನ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ತೇಜಸ್ ಕೆ ರಿವ್ಯೂಸ್. ಇವತ್ತು ನಾನು 45 ಮೂವಿ ರಿವ್ಯೂ ತೊಗೊಂಡೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ 25th ರಿಲೀಸ್ ಆಗಿತ್ತು. ನಾರ್ತ್ ಸೈಡು Jan 1, 2026 ರಿಲೀಸ್ ಆಗಿದೆ, ಅಂದರೆ ಇವತ್ತು ರಿಲೀಸ್ ಆಗಿದೆ. ರಿವ್ಯೂ ತೊಗೊಳಕ್ಕೆ ಹೋಗಿದ್ದೆ ಕನ್ನಡ ಆಡಿಯನ್ಸ್. ಹಿಂದಿಲಿ ರಿಲೀಸ್ ಆಗಿಲ್ಲ, ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದೆ. ಬಟ್ ಆದರೆ ಆಡಿಯನ್ಸ್ ಸ್ವಲ್ಪ ಕಮ್ಮಿ ಇದ್ದರು, ಯಾಕಂದರೆ ಹೊಸ ವರ್ಷ ಅಂತ ಅನಿಸುತ್ತೆ. ಸೊ ರಿವ್ಯೂ ತೊಗೊಂಡೆ. ನಾನು ಕೂಡ ಮೂವಿ ನೋಡಿದೆ. ಮೂವಿ ಮಾತ್ರ ಚೆನ್ನಾಗಿದೆ, ಎಲ್ಲೂ ಬೋರ್ ಅಂತ ಅನಿಸಲ್ಲ. ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಸ್ಟೋರಿ. there is a good message to the audience and to the public. It's really good. And Shivanna acting, Rajbir Shetty acting, and Riya Rupendra sir acting, it's really awesome. So ನೀವ್ಯಾರಾದ್ರೂ ಮೂವಿ ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮೂವಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಅಪ್ಕಮಿಂಗ್ ಮೂವಿ ರಿವ್ಯೂಸ್. ಲವ್ ಯು, ಬಾಯ್, ಸಿ.